ಇವತ್ತು ಜೈ ಕನ್ನಡ ಸೇನೆ ವತಿಯಿಂದ ಇವತ್ತೇನಪ್ಪ ಅಂದ್ರೆ ಮಹಾನಗರ ಪಾಲಿಕೆ ಏನು ಪೊಲೀಸ್ ಚೌಕಿಗಳು ಏನು ಕೂಡಿಸ್ಯಾರ ಅಲ್ಲಲ್ಲಿ. ಯಾಕಂದ್ರೆ ಸುಮಾರು ಒಂದು 15-20 ದಿವಸ ಆಯ್ತು ನಾವು ಹೋರಾಟ ಮಾಡತ್ತೀವಿ, ಪೊಲೀಸ್ ಚೌಕಿ ತೆಗಿರಿ ಅಂತ ಹೇಳತ್ತೀವಿ. ಮಹಾನಗರ ಕಮಿಷನರ್ ಕೊಟ್ಟಿದ್ದೀವಿ. ನಾ ಇವತ್ತು ವಿಡಿಯೋ ನೋಡಿದೆ, ಮಹಾಪೌರರು ಮೇಯರ್ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಪೊಲೀಸ್ ಚೌಕಿಗಳು ಒಂದು ಮೀಡಿಯಾ ಅವರು ಹೋಗಿ ಕೇಳಿದಾರಂದ್ರ ಇವತ್ತು ಕೇಳ್ಯಾರಂತ. ಕೇಳಿದ್ರ ಪ್ಲಸ್ ಮೇಯರ್ ಏನ್ ಹೇಳ್ತಾರ, ಇಲ್ರಿ ಅದು ಮಾಡ್ಲಿಕ್ಕೆ ನಡೀತದ್ರಿ ಅಂತ ಕೇಳ್ತಾರ್ರಿ. ಟೆಂಡರ್ ಮಾಡ್ಬೇಕ್ರಿ ಮೇಯರ್ ಅವ್ರೆ, ಟೆಂಡರ್ ಮಾಡ್ಬೇಕು. ಟೆಂಡರ್ ಮಾಡಿ ಏನೋ ಲಗೋದಾಗ ಏನಿರ್ತಂದ್ರ ನಿಮ್ದು ಇದ್ರೊಳಗ ಅದು ಮಾಡ್ಬೇಕಂತ ಕೇಸಿ ಅದ. ಯಾಕಂದ್ರೆ ಎಟ್ಟದಾಗ ನೀವು ಮಾಡ್ಬೇಕಂತ ಎಟ್ಟದಾಗ ಅದ. ಟೆಂಡರ್ ಮಾಡಿ ಪರಿಶೀಲನೆ ಮಾಡಿ ನಿಮ್ ಜಿಬಿದಾಗ ಅಪ್ರೂವಲ್ ಮಾಡ್ಕೊಂಡು ಅಪ್ರೂವಲ್ ಮಾಡ್ಬೇಕದು. ನೀವು ಜಿಬಿದಾಗ ಅದು ಅಪ್ರೂವಲ್ ಮಾಡಲ್ಲ, ಒಂದು ಏನು ಮಾಡಲ್ಲ ಅಂತಂದ್ರೆ ಮತ್ತೆ ಇದು ಪೊಲೀಸ್ ಚೌಕಿ ಕೂಡ್ಸಿರಂದ್ರೆ ಮತ್ತೆ ಇದ್ರೊಳಗೆ ಮೇಯರ್ದು ಬಿ ಅವರು ಒಂದು ಮೇಯರ್ ಅವ್ರಿಗೆ ಇದ್ರೊಳಗೆ ಶಾಮಿಲಾರ ಅಂತ ನನಗೆ ಮೇಲ್ಕಂಡ ವಿಷಯ ಕಂಡು ಬರ್ತದ. ಅದಕ್ಕೆ ನಾ ಏನಂತೀನಿ ಇವತ್ತಂದ್ರೆ ಕಲಬುರಗಿ ನಗರದಲ್ಲಿ ಎಲ್ಲಿ ನೋಡಿದ್ರೆ ಪೊಲೀಸ್ ಚೌಕಿಗಳವ. ಅದು ಯಾವ ತರ ಪೊಲೀಸ್ ಚೌಕಿ ಅಂದ್ರೆ ಒಂದ್ ತರ ಕೂಡೋದ ಒಂದು ಅನುಕೂಲ ಇರ್ಬೇಕು ಪೊಲೀಸರಿಗೆ. ಪೊಲೀಸರಿಗೆ ನಾವು ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ಇವತ್ತು ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ಪೊಲೀಸ್ ಚೌಕಿ ಅಂದ್ರೆ ಯಾವ ತರ ಅವ್ರು ಡಿಪಾರ್ಟ್ಮೆಂಟ್ ದವರೇ ಮಾಡ್ಯಾರ ಪೊಲೀಸ್ ಚೌಕಿ ಆ ತರ ಇರ್ಬೇಕು. ಇವ್ರು ಏನ್ ಮಾಡ್ಯಾರ, ಮಹಾನಗರ ಪಾಲಿಕೆ ಅದ ಪರ್ಮಿಷನ್ ಇಲ್ಲ, ಅದ್ರದ್ದು ಏನಿಲ್ಲ. ಯಾರೋ ಒಂದು ವ್ಯಕ್ತಿ ಕುಡಿಸ್ಯಾನ ಇನ್ನತ್ತಾಗ ಯಾರು ಕ್ರಮ ತಗೋಲ್ಲ. ಮಹಾನಗರ ಪಾಲಿಕೆ ಕಮಿಷನರ್ ತಗೋತಾ ಇಲ್ಲ, ಅದ್ರ ಮ್ಯಾಗ ಏನೋ ಯಾವ್ದು ಒಂದು ಆರೋಪ ಏನು ಮಾಡ್ತಾ ಇಲ್ಲ, ಏನಿಲ್ಲ. ಇವತ್ತು ಮೇಯರ್ ಅವ್ರಿಗೆ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಮೇಯರ್ ಅವ್ರು ಏನ್ ಹೇಳ್ತಾರ ಅಂದ್ರೆ ಇವತ್ತು ಹೋಗಿ ನಾವು ಅದು ಹೋಗಿ ಪರಿಶೀಲನೆ ಮಾಡ್ತಿರತ್ತಾರ. ಪರಿಶೀಲನೆ ಮಾಡಿದ್ರೆ ಅದು ಏನದ, ಇದು ಅದ ಏನೋ ಕಾಂಪ್ಲೆಕ್ಸ್ ಅದ, ಏನದ ಇವು ಪೊಲೀಸ್ ಚೌಕಿ ಅದ್ರಿ. ಪೊಲೀಸ್ ಚೌಕಿ ಏನದ, ನೀವು ತೆಗಿಬೇಕು, ಕೂಡಲೇ ತೆಗಿಬೇಕು, ತೆರವುಗೊಳಿಸ್ಬೇಕದು. ಯಾಕಂದ್ರೆ ಸಾರ್ವಜನಿಕರು ಬಹಳ ತೊಂದರೆ ಆಗ್ಲತ್ತದ. ಇವತ್ತು ಮೇಯರ್ ಅವ್ರು ಹೇಳ್ತಾರೆ ಇದ್ರೊಳಗೆ ಶಾಮಿಲಾರ ಅಂತ ನನಗೆ ಮೇಲ್ಕೊಂಡೋಗ ವಿಷಯ ಕಂಡು ಬರ್ತದೆ. ಇವತ್ತು ಮೇಯರ್ ಅವರು ಇದ್ರೊಳಗೆ ಶಾಮಿಲಾರ. ಅದಕ್ಕೆ ದಯವಿಟ್ಟು ಇವತ್ತು ಮೇಯರ್ ಅವರು ಇವತ್ತು ಮೇಯರ್ ಆಗಿರಿ, ನೀವು ಮೇಯರ್ ಆಗಿ ಮೇಯರ್ ಆಗಿರಂದ್ರೆ ನಿಮ್ಗೆ ಗೊತ್ತಾಗಲ್ಲ ಇದ್ರದ್ದು ಏನದಂತ. ಎಟ್ಟು ಏನದಂತ ನಿಮ್ಗೆ ಗೊತ್ತಿಲ್ಲ ಮೇಯರ್ ಅವ್ರಿಗೆ. ಇವತ್ತು ಅದ್ರೊಳಗೆ ಮೇಯರ್ ಅವರು ಇದ್ರೊಳಗೆ ಶಾಮಿಲಾರ ಅಂತ ಮೇಲ್ಕೊಂಡು ವಿಷಯ ಕಂಡು ಬರ್ತದೆ. ಅದಕ್ಕೆ ಮೇಯರ್ ಅವ್ರಿಗೆ ಇವತ್ತು ಏನು ಕುರ್ಚಿ ಮ್ಯಾಗ ಕುಂತಿದಾರೆ ಮೇಯರ್ ಅವರು, ಅದು ಕೂಡಲೇ ಅವ್ರಿಗೆ ಇಲ್ಲಿಂದ ಮೇಯರ್ ಅವರು ಇವತ್ತು ಅದ್ರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇವತ್ತು ಏನು ಪೊಲೀಸ್ ಚೌಕಿ ಕುಡಿಸ್ಯಾರ, ಇವತ್ತು ಎಲ್ಲಿ ಏರ್ಪೋರ್ಟ್ದಾಗ ಇವತ್ತು ಪೊಲೀಸ್ ಚೌಕಿ ಕುಡಿಸಿದಾರ. ಅದು ಕೂಡಲೇ ಇವತ್ತು ಪೊಲೀಸ್ ಚೌಕಿ ಏನು ತೆಗಿಬೇಕು ಇವತ್ತು. ಯಾಕಂದ್ರೆ ತೆರವುಗೊಳಿಸಿದ್ರೆ ಮಹಾನಗರ ಪಾಲಿಕೆ ಎದುರುಗಡೆನೆ ಇವತ್ತು ಧರಣಿ ಹಾಕ್ಬೇಕಂತ 8 ದಿವಸದಾಗ ಇವತ್ತು ಕಮಿಷನರ್ಗೆ ಎಚ್ಚರಿಕೆ ಕೊಡ್ತೀನಿ. ಮೇಯರ್ ಅವ್ರಿಗೆ ಇವತ್ತು ನಾಚಿಕೆ ಬರ್ಬೇಕ್ರಿ. ಮೇಯರ್ ಅವ್ರಿಗೆ ನಾಚಿಕೆ ಬರ್ಬೇಕು. ಮಹಾನಗರ ಪಾಲಿಕೆ ನೀವು ಮೇಯರ್ ಇದ್ರಿ, ಇವತ್ತು ನಾಚಿಕೆ ಬರ್ಬೇಕು. ಎಲ್ಲೆಲ್ಲಿ ಏನದ ಅಂತ ನಿಮ್ಗೆ ಗೊತ್ತಿರ್ತದೆ ಅಂದ್ರೆ ಇವತ್ತು ಏನೋ ಮಾಡಿದ್ವಿ ನಡೀತದ್ರಿ ಅಂತಂತಾರೆ, ನಾಚಿಕೆ ಬರ್ಬೇಕ್ರಿ. ಇವತ್ತು ಅರಿವು ಇಲ್ಲ ನಿಮಗೆ ಮೇಯರ್ ಅವ್ರಿಗೆ. ಇವತ್ತು ಪೊಲೀಸ್ ಚೌಕಿ ಅಂದ್ರೆ ಏನೋ ಎಷ್ಟು ಮಂದಿಗೆ ತೊಂದರೆ ಆಗ್ಲತ್ತದ ಸಾರ್ವಜನಿಕರೇ. ಇವತ್ತು ವಿಧಾನಸಭಾ ಬಲವ್ರಿ ಇಂದು ಟರ್ನ್ ಮಾಡ್ಬೇಕಂದ್ರೆ ಎಷ್ಟು ತಕ್ಲೀಫ್ ಆಗ್ಲತ್ತದ. ಪೊಲೀಸ್ ಚೌಕಿ ಯಾರೋ ಕೊಟ್ರಂತ ಒಂದು ಗಿಫ್ಟ್ ಕೊಟ್ರಂದ್ರ ಬಂದ್ ಹೇಳ್ರಿ ಗಿಫ್ಟ್ ಕೊಟ್ರಂತ. ಇವತ್ತು ನಾ ಕೊಟ್ಟಿನ್ರಿ ಅಂದ್ರೆ ಪೊಲೀಸ್ ಕಮಿಷನರ್ ಬಂತ ಸರ್ ನಾ ಗಿಫ್ಟ್ ಕೊಟ್ಟಿನಿ ಇವತ್ತು ಪೊಲೀಸ್ ಚೌಕಿ ಇವತ್ತು ಅಂತ ಹೇಳ್ರಿ. ನೀವು ಮಹಾನಗರ ಪಾಲಿಕೆ ಏನ ರಸ್ತೆ ಮ್ಯಾಗ ಇಟ್ಟಿರಿ, ರಸ್ತೆ ಮ್ಯಾಗ ಅಂದ್ರೆ ಬಹಳ ತೊಂದರೆ ಆಗ್ಲತ್ತದ. ಅದು ಕೂಡಲೇ ಇವತ್ತು ನಾಚಿಕೆ ಬರಬೇಕು ಮೇಯರ್ ಅವರಿಗೆ. ಇದು ಕೂಡಲೇ ಈ ತರ ಹೇಳಿದ್ರೆ ಹೇಳಿಕೆ ಹೇಳತ್ರಿ. ಇವತ್ತು ನಿಮಗೆ ಮೇಯರ್ ಆಗಿದ್ದು ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಂತ ಒಂದು ಬೇಡಿಕೆ ಅದ. ರಾಜೀನಾಮೆ ಕೊಡ್ಲಿಂದ್ರೆ 8 ದಿವಸದಲ್ಲಿ ಇವತ್ತು ಇದು ಮಹಾನಗರ ಪಾಲಿಕೆ ಎದುರುಗಡೆ ಪ್ರತಿಭಟನೆ ಮಾಡಕ್ಕೆ ಹೇಳಕ್ ಇಷ್ಟಪಡ್ತೀನಿ.